ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಡೇಸೇ ಆಯಿತು, ತುಂಬ ಲಾಂಗ್ ಗ್ಯಾಪ್ ಆಯಿತು ನಾನು ವ್ಲಾಗ್ಸ್ ಮಾಡಿ. ನಿಮ್ಗೆಲ್ಲರಿಗೂ ಗೊತ್ತು, ಸ್ವಲ್ಪ ಬ್ಯುಸಿ ಇರ್ತೀನಿ. ಬಟ್ ಇವತ್ತು ಎಲ್ಲಿದ್ದೀನಿ, ಹಿಂದೆ ಡೆಕೋರೇಷನ್ ಎಲ್ಲ ಇದೆ ಅಂತ ನೀವೆಲ್ಲರೂ ಕ್ಯೂರಿಯಸ್ ಆಗಿ ಕಾಯ್ತಿರ್ಬೋದು. ಸೊ ಇವತ್ತು ಬಂದ್ಬಿಟ್ಟು 15th ಜೂನ್, ದಟ್ ಇಸ್ ಸಂಡೇ. ಇವತ್ತು ಫಾದರ್ಸ್ ಡೇ ಎಲ್ಲರಿಗೂ ಗೊತ್ತೇ ಇದೆ. ಸೊ ತುಂಬ ಸ್ಪೆಷಲ್. ಸೊ ಅದಕ್ಕೋಸ್ಕರ ನಾನು ನಮ್ಮ ಫಾದರ್ಸ್ ಡೇಗೋಸ್ಕರ ನಮ್ಮಪ್ಪನಿಗೋಸ್ಕರ ಒಂದು ಚಿಕ್ಕದಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸಹಕಾರ ನಗರಲ್ಲಿ ಇರೋದು ಬಿಸ್ಟ್ರೋ ಹೋಟೆಲ್ ಕೆಳಗಡೆ ಇರುತ್ತೆ. ಇದು ಫಸ್ಟ್ ಫ್ಲೋರ್. ನೀವು ಹಂಗೆ ಒಳಗಡೆ ಬಂದು ಹತ್ಕೊಂಡ್ಬಂದ್ರೆ ಇದು ಸಿಗುತ್ತೆ. SGK ಪಾರ್ಟಿ ಅಂಡ್ ಸೆಲೆಬ್ರೇಷನ್ಸ್ ಅಂತ. ಸೊ ನೀವು ನಿಮ್ದು ಯಾವುದೇ ನಿಮ್ಮ ಮದರ್ಸ್ ಡೇ ಆಗಿರ್ಬೋದು ಅಥವಾ ಬರ್ಡೇ ಪಾರ್ಟೀಸ್ ಆಗಿರ್ಬೋದು ಅಥವಾ ಯಾವುದೇ ಇವೆಂಟ್ಸ್ ಆಗಿರ್ಬೋದು, ನಿಮ್ಮ ಮೈಂಡ್ ನಿಮ್ಗೆ ಯಾವ ಥರ ಐಡಿಯಾ ಇದೆ ಆ ಥರ ನೀವು ಹೀಗೆ ಬೇಕು ಹಾಗೆ ಬೇಕು ಅಂತ ನೀವು ಇಲ್ಲಿ ಬಂದು ಅವ್ರನ್ನ ವಿಸಿಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಐಡಿಯಾಸ್ ತಕ್ಕಂಗೆ ಅವರು ನಿಮಗೆ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ಸೊ ಇಫ್ ಎನಿವನ್ ಆರ್ ಈಗರ್ಲಿ ವೇಟಿಂಗ್ ಫಾರ್ ಯಾವುದಾದ್ರೂ ಪಾರ್ಟೀಸ್ ಆಗಿರ್ಬೋದು, ಆ ಥರದ್ದು ಏನೇ ಇದ್ರು ಪ್ಲೀಸ್ ಕಾಂಟ್ಯಾಕ್ಟ್ SGK ಪಾರ್ಟಿ ಸೆಲೆಬ್ರೇಷನ್ಸ್ ಅವರು. ನೀವು ನೋಡ್ತಾ ಇರ್ಬೋದು, ನಮ್ಮ ಅಪ್ಪನ ಇದಕ್ಕೆ ನಾನು ಹಿಂಗೆ ಬರಬೇಕು, ಈ ಥರನೇ ಇರಬೇಕು ಅಂತ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಮಾಡಿದ್ದೆ. ಸೊ ಹಾಗೆ ಮಾಡಿಕೊಟ್ಟಿದ್ದಾರೆ, ಎಲ್ಲ ರೆಡಿ ಇದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಾಡಿಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ನಾನು ಮತ್ತೆ ಇನ್ಯಾವುದೇ ಇದ್ರು ಖಂಡಿತವಾಗ್ಲೂ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಂಟೈರ್ ಥ್ರೂಔಟ್ ದ ವಿಡಿಯೋ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ ಅಂತ ಹೇಳ್ತೀನಿ. ಬನ್ನಿ, ಈಗ ನಾವು ಓಪನ್ ಕರ್ಕೊಂಡ್ಬರೋಣ. ರೆಡಿನಾ? ನೋಡಿದ್ರಿ, ಈಗ ಅಷ್ಟೇ ಇಲ್ಲೆಲ್ಲ ಬಂದ್ವಿ, ಸೆಲೆಬ್ರೇಷನ್ಸ್ ಎಲ್ಲ ಆಯ್ತು, ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಅವ್ರಿಗೆ ಗಿಫ್ಟ್ ಕೊಡೋ ಟೈಮ್, ಅಂದ್ರೆ ಗಿಫ್ಟ್ ಸೆರೆಮನಿ. ಏನ್ ಗಿಫ್ಟು, ನಾನೇ ಗಿಫ್ಟ್ ಅಲ್ವೇನಪ್ಪ ನಿಮ್ಗೆ? ಗಿಫ್ಟ್ ಎಲ್ಲ ಯಾಕೆ, ಆದ್ರೂ ಗಿಫ್ಟ್ ಕೊಡೋಣ. ಪಾಪ ಜೀವನದಲ್ಲಿ ಎಲ್ಲಾನು ನಮಗೋಸ್ಕರ ಮಾಡಿದ್ದಾರೆ. ದ ಗ್ರೇಟೆಸ್ಟ್ ಫಾದರ್ ನಮ್ಮಪ್ಪ. ಒಂದ್ ಮಾತಲ್ಲಿ ಹೇಳ್ಬೇಕು ಅಂತಾರೆ, ನಂಗೆ ನಮ್ಮಪ್ಪ ಅಂದ್ರೆ ತುಂಬಾ ಇಷ್ಟ.
ಲೈಫಲ್ಲಿ ಏನು ಬೇಕಾದರೂ ಮಾಡಬೇಕು ಅಂತ ಅನ್ಸೋದು ನನಗೆ ನಮ್ಮ ಅಪ್ಪನಿಗೋಸ್ಕರನೇ. ಈ ಜನ್ಮ ಅಲ್ಲ, ಬರೋ ಜನ್ಮಲ್ಲೇ 10 ಜನ್ಮ ಬಂದರೂ ನಂಗೆ ನಮ್ಮ ಅಪ್ಪನೇ ಅಪ್ಪ ಆಗಬೇಕು. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಹೀಗೆ ನಾವು ನಿಮ್ಮನ್ನು ಇಷ್ಟಪಡ್ತಾನೆ ಇರ್ತೀವಿ, ನಾನಾಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು. ಸೊ ಜಾಸ್ತಿ ಮಾತಾಡೋದು ಬೇಡ, ಎಮೋಷ್ನಲ್ ಆಗಿಬಿಡ್ತೀವಿ. ಸೊ ನೆಕ್ಸ್ಟ್ ಈಗ ಬನ್ನಿ ಗಿಫ್ಟ್ಸ್ ಕೊಡೋಣ. ಗಿಫ್ಟ್ಸ್ ಬಂದ್ಬಿಟ್ಟು ಏನು ಕೊಡೋದು, ನಮ್ಮಪ್ಪ ಒಂದು ಸೆಂಟ್ ಹಾಕಲ್ಲ ಅಥವಾ ಏನು ಆ ಥರದ್ದು ಈ ಥರದ ಸ್ಟೈಲ್ ಎಲ್ಲ ಮಾಡಲ್ಲ. ಸೊ ತುಂಬ ಯೋಚನೆ ಮಾಡಿ ಗಿಫ್ಟ್ ಕೊಡಬೇಕು ಅಂತ ಬಂದಾಗ 2 ಗಿಫ್ಟ್ನ ಕೊಟ್ಟಿದ್ದೀನಿ, ಸಿಂಪಲ್ ಆ್ಯಂಡ್ ಕ್ಯೂಟಾಗಿ. ಸೊ ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ಇಲ್ಲಿದೆ. ಚಿರಾನ್ 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 ಫೋನಿನ ಫಸ್ಟ್ ಗಿಫ್ಟ್. ಸೊ ಇದು ನಾನು ಬುಕ್ ಮಾಡಿ ತರಿಸಿದ್ದು ಆನಂದ್ ಸ್ವೀಟ್ಸ್ ಆ್ಯಂಡ್ ಸೇವ್ರೀಸಿಂದ. ಇದ್ರೊಳಗಡೆ ಬಂದು ಅವ್ರದ್ದು ಕಸ್ಟಮೈಸ್ಡ್ ಗಿಫ್ಟ್ಸ್ ಇರುತ್ತೆ. ಸೊ ಇದರಲ್ಲಿ ಡ್ರೈ ಫ್ರೂಟ್ಸು ಅಥವಾ ಕುಕೀಸ್ ಆಗಿರ್ಬೋದು ಅಥವಾ ಹೆಲ್ದಿ ಫುಡ್ಸ್ ಇರುತ್ತೆ. ಸೊ ನಿಮ್ಮ ದಿವಸ ಮನೇಲಿದ್ದಾಗ ನಮ್ಮನ್ನು ನೆನೆಸ್ಕೊಂಡು ದಿವಸ ತಿನ್ನು ಹೆಲ್ತಿ ಆಗಿರುವಂಥ ಹೆಲ್ತಿ ಗಿಫ್ಟು. ಇದು ಒಂದು ಫಸ್ಟ್ ಗಿಫ್ಟು. ಫುಲ್ಲು ಕ್ಯೂರಿಯಾಸಿಟಿ ಒಂಥರ ನನಗೆ ಶಾಕ್. ನಮ್ಮ ಅಪ್ಪಂಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಗಿಫ್ಟು. ಟಡನ್ 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 ಆಗುತ್ತೆ. ಸೊ ನಮ್ಮ ಅಪ್ಪನ ಸೆಕೆಂಡ್ ಗಿಫ್ಟ್ ಬಂದು ರಿವೀಲ್ ಮಾಡೋ ಟೈಮು. ಎಷ್ಟು ರೆಡಿನಾ ಸಸ್ಪೆನ್ಸ್ ಥ್ರಿಲ್ಲರ್ ಬ್ರೇಕ್ ಮಾಡೋಕ್ಕೆ? ರೆಡಿ ಏನಪ್ಪ? ಕಣ್ಣು ಮುಚ್ಕೊಳ್ಳಪ್ಪ. ಸಸ್ಪೆನ್ಸ್ ಚರಾನ್ 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 ಚರಾನ್. ಯಶು ಎದುರುಗಡೆ ಬಾ, ಸೆಕೆಂಡ್ ಗಿಫ್ಟ್ ರಿವೀಲ್ ಮಾಡ್ತೀನಿ. ಸೊ ಎಸ್, ಇದು ನನ್ನ ಸೆಕೆಂಡ್ ಗಿಫ್ಟ್. ನಮ್ಮ ಅಪ್ಪನ ಬರ್ಡೇಗೆ ನಾನೇ ರಿಂಗ್ ತೊಗೊಂಡಿದ್ದು ಜ್ಯುವೆಲ್ರಿ ಶಾಪ್ಗೆ ಹೋಗಿ. ಫಸ್ಟ್ ಟೈಮು ನಾನು ನನ್ನ ಲೈಫಲ್ಲಿ ಚಿನ್ನದ್ದು ಅಂತ ಗಿಫ್ಟ್ ಮಾಡ್ತಿರೋದು ನಮ್ಮ ಫಾದರ್ಗೆ. ಅದು ನನಗೆ ತುಂಬ ಖುಷಿ ಇದೆ. ಇದರಲ್ಲಿ ಪ್ರತಿಯೊಂದು ರೂಪಾಯಿನೂ ನಾನು ಕಷ್ಟಪಟ್ಟು ದುಡ್ದು ಅಪ್ಪನ ಸಪೋರ್ಟ್ ಇಲ್ದಿರ ನಾನು ತೊಗೊಂಡಿರೋಂಥ ಫಸ್ಟ್ ಗಿಫ್ಟ್ ಲೈಫಲ್ಲಿ ಇದು. ಸೊ ಇಟ್ ರಿಮೈನ್ಸ್ ಆಲ್ವೇಸ್ ಮೆಮೊರೇಬಲ್ ಆ್ಯಂಡ್ ತುಂಬ ಸ್ಪೆಷಲ್ ಆಗಿ ಉಳ್ಕೊಳ್ಳುತ್ತೆ ನನ್ನ ಲೈಫ್ ಲಾಂಗು. ಸೊ ಈ ಗಿಫ್ಟ್ನ ನಮ್ಮ ಅಪ್ಪಂಗೆ ಕೊಡೋಣ ಬನ್ನಿ. ತುಂಬ ಚೆನ್ನಾಗಿದೆ ಫುಲ್ ಕಷ್ಟಪಟ್ಟು ಮಾಡಿಸಿ ತಗೊಂಡಿರೋ ರಿಂಗ್ ಇದು. ನೋಡಿ ಡಿಸೈನ್ ನೋಡಿ ಈ ಥರ ಇದೆ. ಇದನ್ನು ನಾನು ತನಿಷ್ಕ್ ಜ್ಯುವೆಲ್ಲರ್ಸಲ್ಲಿ ತೊಗೊಂಡಿದ್ದು. ಸೊ ಅವ್ರು ಕೂಡ ನಾನು ಫಸ್ಟ್ ಟೈಮ್ ಗಿಫ್ಟ್ ತೊಗೊಳಕ್ಕೆ ಹೋಗಿದ್ದು. ಗೋಲ್ಡಲ್ಲಿ ನಾನು ಏನೂ ಪರ್ಚೇಸೇ ಮಾಡಿರಲಿಲ್ಲ. ಅವ್ರು ನನಗೆ ತುಂಬ ಗೈಡ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಅವ್ರು ಕೂಡ ನನ್ನ ಸಬ್ಸ್ಕ್ರೈಬರ್, ಒನ್ ಆಫ್ ದಿ ಸಬ್ಸ್ಕ್ರೈಬರ್. ಅಲ್ಲೋದಾಗ ಸಬ್ಸ್ಕ್ರೈಬ್ ಮಾಡಿದ್ರು ಅವರು, ಯಾಕಂದರೆ ನಾನು ಬ್ಲಾಗ್ ಮಾಡಿದ್ದೆ ಒಂಚೂರು. ಸೊ ಥ್ಯಾಂಕ್ ಯು ಸೋ ಮಚ್. 912 ಆರ್ಮಲ್ಲಿ ಇರೋದೇ ತೊಗೊಂಡಿದ್ದೀನಿ. ಇದು 3 ಗ್ರಾಮ್ಸ್ ಏನೋ ಚೇಂಜ್ ಏನೋ ಬರುತ್ತೆ. ಸೊ ಇದು ನನ್ನ ಅರ್ನಿಂಗಲ್ಲಿ ತಂದಿರೋಂಥದ್ದು. ಹ್ಯಾಪಿ ಫಾದರ್ಸ್ ಡೇ. ಬೇಜಾರಾಗೋಗುತ್ತೆ. ಖುಷಿ ಆಯ್ತಾ ಅಷ್ಟೇ. ಸೊ ಎಸ್, ಇದಾಗಿತ್ತು ಇವತ್ತಿನ ಕ್ಯೂಟ್ ಬ್ಲಾಗ್, ಅಂದರೆ ಫಾದರ್ಸ್ ಡೇ ಬ್ಲಾಗ್ ಆಗಿತ್ತು. ಹೋಪ್ ನೀವೆಲ್ಲರೂ ತುಂಬ ಇಷ್ಟಪಟ್ರಿ ಅಂತ ಅಂದ್ಕೊತೀನಿ. ನೋಡೇ ಇರ್ತೀರ ವೀಡಿಯೋದಲ್ಲಿ. ನಾನು ನಮ್ಮ ಅಪ್ಪನಿಗೆ ಒಂದು ಗೋಲ್ಡ್ ರಿಂಗ್ನ ಗಿಫ್ಟ್ ಮಾಡಿದೆ. ತುಂಬ ಖುಷಿ ಆಯಿತು, ಅವ್ರಿಗೂ ಕೂಡ ತುಂಬ ಖುಷಿ ಆಯ್ತಂತೆ. ಸೊ ಅವ್ರು ಸ್ವಲ್ಪ ಮಾತಾಡೋದ್ರಲ್ಲೆಲ್ಲ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಬಟ್ ತುಂಬ ಖುಷಿ ಆಯಿತು ಅಂತ ಎಕ್ಸ್ಪ್ರೆಸ್ ಮಾಡಿಕೊಂಡ್ರು. ಆಬ್ವಿಯಸ್ಲಿ ಯಾವುದೇ ಮಕ್ಕಳು ಅವ್ರ ತಂದೆ ತಾಯಿಗೆ ಅವರ ಓನ್ ದುಡಿಮೆಯಿಂದ ಕೊಡಿಸಿದಾಗ ಡೆಫಿನೆಟ್ಲಿ ಖುಷಿ ಅಂತೂ ಆಗೇ ಆಗುತ್ತೆ. ಸೊ ಆ ಖುಷಿ ನನಗೆ ನೋಡಬೇಕಿತ್ತು. ಅದಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಕೊಟ್ಟಿದ್ದಕ್ಕೂ ನಾನು ಪ್ಲ್ಯಾನ್ ಮಾಡಿದ್ದಕ್ಕೂ ಚೆನ್ನಾಗಾಯಿತು ಅನ್ನೋದೇ ಒಂದು ಖುಷಿ. ನಾನೊಂದು 15 ಡೇಸಿಂದ ಪ್ಲ್ಯಾನ್ ಮಾಡ್ತಿದ್ದೆ. ವರ್ಕ್ಗೆ ಹೋಗ್ತಿದ್ರು, ಬ್ಯುಸಿ ಇದ್ದರೂ ಕೂಡ ಐ ಯೂಸ್ ಟು ಪ್ಲ್ಯಾನ್ ಥಿಂಗ್ಸ್ ಲೈಕ್ ನನ್ನ ಈವೆಂಟ್ಸ್ ಅವರು ಕಾಲ್ ಮಾಡಿ. ನನ್ನ ಫ್ರೆಂಡೇ ಒಬ್ಬ ಇದ್ದ, ಅವ್ನು ಈವೆಂಟ್ಸ್ ಮಾಡ್ತಾನೆ. ಸೊ ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳಿ ಇದು ಮಾಡಿ ಪ್ಲ್ಯಾನ್ ಮಾಡಿ ಆ ಥರ ಕಸ್ಟಮೈಸ್ ಎಲ್ಲ ಮಾಡಿಸಿ ಮತ್ತು ಗಿಫ್ಟ್ಸ್ ಎಲ್ಲ ತೊಗೊಂಡು ಗೋಲ್ಡ್ ರಿಂಗ್ ಕೊಟ್ಟಿದ್ದು. ಸೊ ತುಂಬ ಖುಷಿ ಆಯಿತು. ಈ ಫಾದರ್ಸ್ ಡೇ ನನಗಂತೂ ತುಂಬ ಸ್ಪೆಷಲ್ ಆಗಿತ್ತು ನಮ್ಮ ಅಪ್ಪನ ಜೊತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತೇ ಇದೆ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಇಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನೆಲ್, ದಟ್ ಇಸ್ ನಮ್ರತೆ ಯಾದವ್ ಯೂಟ್ಯೂಬ್ ಚಾನೆಲ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ until then, take care, keep smiling and also spread happiness to all the people around you.